ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮಗನ ಬಗ್ಗೆ, ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಅದು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್. ಓಕೆ, 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 43. 43. ಗುರುಗಳಿದ್ದಾರೆ, ಮಾತನಾಡಬಹುದು. ಏನಾಗಿದೆ ಆರೋಗ್ಯದಲ್ಲಿ? ಅವನಿಗೆ ಹುಷಾರಿಲ್ಲ ಮೇಡಮ್, ಒಂದೊಂದೇ ಪ್ರಾಬ್ಲಮ್ ಬರ್ತಾ ಇದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಅದೇ ಸರ್, ಮಗನ ಬಗ್ಗೆ ಕೇಳಬೇಕಾಗಿತ್ತು. ತುಂಬಾ ಆರೋಗ್ಯದ ಸಮಸ್ಯೆ, ಶುಗರ್ ಬಂದಿದೆ. ಅದು ಆಯುರ್ವೇದಿಕ್ ಕೊಡ್ಸಿದೀವಿ ಸರ್, ಮತ್ತೆ ಇಂಗ್ಲಿಷ್ ಮೆಡಿಸನ್ ಕೊಡ್ಸಿದೀವಿ. ಅದೇ ಚೆನ್ನಾಗಾಗುತ್ತೆ ಅಂತ. ಆರೋಗ್ಯದಲ್ಲಿ ಮೇಜರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಬರ್ತದೆ. ಮೇಜರ್ ಅಂತಂದರೆ ಈ ಆಪರೇಷನ್ ಆಗೋದು, ಈ ಘನಘೋರವಾಗಿರ್ತಕ್ಕಂಥದ್ದಕ್ಕೆಲ್ಲ 8, 12 ಬರುತ್ತೆ. ಇಲ್ಲಿ 3, 1, 3, 10, 9, 2 ಈ ಮನೆಗಳನ್ನ ಸೂಚನೆ ಮಾಡಿದಾಗ ಸಾಮಾನ್ಯವಾಗಿ ಈ ಮನೆಗಳು ಪಥ್ಯ ಇದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ. ಪಥ್ಯ ಇದ್ದರೆ ಸಾಕು. ರಾಹು ದಶೆ ನಡೀತಾ ಇದೆ. ರಾಹು ದಶೆ ಕಾಂಬಿನೇಷನಲ್ಲಿ 3, 1, 3. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? 19 ಬಿದ್ದಿದೆ ಸರ್. ಇವಾಗ 19 ರನ್ನಿಂಗ್ ಅಲ್ಲಿ. ಶುಗರ್ ಎಷ್ಟಿದೆ? ಶುಗರ್ ಹೇಳಿದ್ದು ನೀವು? ಹಾ ಸರ್, ಶುಗರ್ ಇದೆ. ಮತ್ತೆ ಮೇಲಿಂದ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾನೆ. ಒಂದ್ಸಲ ಆಕ್ಸಿಡೆಂಟ್ ಆಯ್ತು. ತುಂಬಾ ಒಂದ್ರ ಮೇಲೆ ಒಂದು ಆಗ್ತಾ ಇದೆ ಸರ್. ಮೂಲ ಜಾತಕದಲ್ಲಿ ಕೇಳಿದ್ದೀರಾ ಆಲ್ರೆಡಿ? ಹಾ ಸರ್, ರಾಹು ದಶೆ ನಡೀತಾ ಇದೆ ಅಂತ ಹೇಳಿದ್ರು. ಇಲ್ಲೂ ಕೂಡ ರಾಹುನೇ ಬಂದಿದೆ ಪ್ರಶ್ನಾಶಾಸ್ತ್ರದಲ್ಲೂ. ಒಂದು ಕೆಲಸ ಮಾಡಿ, ಮೂಲಂಗಿಯನ್ನು ದಾನ ಮಾಡಿ. ನಿಮ್ಮ ಮಗನ ಕೈಲಿ ತ್ರಯಂಬಕ ಮಂತ್ರ ಹೇಳಿಸಿ. ಮಂತ್ರನ ಹೇಳಿಸಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ತ್ರಯಂಬಕ ಮಂತ್ರ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ರಾಹುಗೆ ಸ್ವಲ್ಪ ಡಿಟ್ಯಾಚ್ಡ್ ಆಗಿರೋ ಗ್ರಹ ಕೇತು 9 ಮುಖದ ರುದ್ರಾಕ್ಷಿ ಹಾಕಿ ಕೈಲಾಶಾಂತರ ಸ್ಥಾಪನೆ ಮಾಡಿ. ಈ ಥರ ಅವಘಡಗಳು ಆಗಲ್ಲ. ಬಟ್ ಆದರೆ ಆರೋಗ್ಯದಲ್ಲಿ ಏನು ಮೇಜರ್ ಏನಿಲ್ಲ. ಒಳ್ಳೆಯದಾಗಲಿ. ಸೊ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಶಿಕ್ಷಣ, ಆರೋಗ್ಯ ಸಮಸ್ಯೆ, ಹಾಗೆ ವೈವಾಹಿಕ ಜೀವನ, ಕೋರ್ಟು ಕಚೇರಿಯ ಕೆಲಸಗಳು, ಆಸ್ತಿ ತಗೊಳ್ಳೋದಾಗಿರ್ಬೋದು, ಆಸ್ತಿ ಮಾರಾಟ ಮಾಡೋದಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ ಇರ್ತಕ್ಕಂಥ ವೇದಿಕೆ ಅಂದರೆ ಅದು ಖಂಡಿತವಾಗಿಯೂ ಕೂಡ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಪ್ರಸಾರವಾಗುವಂತಹ ನಕ್ಷತ್ರ ನಾಡಿ ಕಾರ್ಯಕ್ರಮ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ. ಇದು ನನ್ನ ಚಿಕ್ಕಮ್ಮನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಮದುವೆ ವಿಚಾರವಾಗಿ. ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಓಕೆ, 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 33. 33. ಹಾ, ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಮದುವೆ ಬಗ್ಗೆ ವಿಚಾರ ಕೇಳಿದ್ದೀರಾ? ನೋಡೋಣ. 7ನೇ ಕಸ್ಪು ಏನು ಹೇಳುತ್ತೆ ನೋಡೋಣ. 7ನೇ ಕಸ್ಪು 4 ಮತ್ತು 3, 7 ಬರಬೇಕು ಮದುವೆಗೆ. 7ನೇ ಮನೆ ಇಲ್ಲ ಅಲ್ಲಿ. 3ನೇ ಮನೆ ಮಾತುಕತೆ ಮಾತುಕತೆ ಮಾತುಕತೆ. 3 ಅಂದರೆ ಮಾತುಕತೆ. 4 ಅಂದರೆ ಯಾವುದಾದ್ರು ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗಿಬಿಡುತ್ತೆ, ಅಥವಾ ಎಂಗೇಜ್ಮೆಂಟ್ವರೆಗೂ ಬಂದು ಬ್ರೇಕ್ ಆಗಿಬಿಡುತ್ತೆ, ಮದುವೆಗೂ ಬರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ. ಅವ್ರಿಗೆ ವಯಸ್ಸು ಎಷ್ಟಾಗಿದೆ? ಏಜ್ ಎಷ್ಟು? ಗುರುಗಳೇ, ಇದು ಅವ್ರಿಗೆ 27 ವರ್ಷ ಇದೆ. ಮದುವೆ ಆಗಿದೆ. ಮತ್ತೆ ಮದುವೆ ಬಗ್ಗೆ ಅಂದರೆ ಬ್ರೇಕ್ ಅಂತ ಆಗುತ್ತೆ. ಮಾತುಕತೆಯಲ್ಲಿ ಸಮಸ್ಯೆ ಅಂತ ಬಂದಿದೆ. ಹೇಳಿ ಹೇಳಿ. ಅದೇ ಗುರುಗಳೇ, ಅವ್ರಿಗೆ 3 ಜನ ಮಕ್ಕಳಿದ್ದಾರೆ. ಆಕೆಗೆ 27 ವರ್ಷ. ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ವಿ. ಬಟ್ ಗಂಡ ಏನೋ ಆ ಕಡೆ ಸಂಬಂಧ ಇಟ್ಕೊಂಡಿದ್ದಾನೆ.
ಕಂಪ್ಲೇಂಟ್ ಕೊಡೋದೋ ಬೇಡವೋ ಅಂತ. ನೋಡಿ, ಇಲ್ಲಿ ನಾವು ಆಲ್ರೆಡಿ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿದೆ, ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್, ಲಾಸ್ ಇನ್ ಲವ್ ಅಫೇರ್, ಇವೆಲ್ಲ ಅಂದರೆ ಇವ್ರ ಲವ್ವಲ್ಲಿ ಲಾಸ್ ಅಂತ ಆಲ್ರೆಡಿ ಬರೆದಿಟ್ಬಿಟ್ಟಿದ್ದಾರೆ. ಮದುವೆಗಿನ ಮುಂಚೆ ಆದರೆ ಈ ಥರ, ಮದುವೆ ಆದಮೇಲೆ ಆದರೆ ಈ ಫಲಗಳು ಬದಲಾಗಲ್ಲ. ಈ ಮದುವೆ ಕೇಳಿದ ತಕ್ಷಣ ನಾನು ಏನೋ ಮದುವೆ ಆಗೋಕ್ಕೆ ಅಂತ ನಾನು ಹುಡುಕಿದೆ, ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಕಂಪ್ಲೇಂಟ್ ಕೊಡೋದ್ರಿಂದ ಏನಾಗುತ್ತೆ? ಏನು ಯಾರು ತಿದ್ಕೊಂಡ್ಬಿಡ್ತಾರಾ? ಕಂಪ್ಲೇಂಟ್ ಕೊಡೋದ್ರಿಂದ ಪ್ರಚಾರ ಆಗುತ್ತೆ. ಕಳ್ಳನಿಗೆ ಪ್ರಚಾರ ಆದಾಗ ಗೊತ್ತಾಯ್ತಲ್ಲ ಏನು ಮಾಡ್ತಾರೆ ಅನ್ನೋದು ಮೊಂಡುತನ ಬರುತ್ತೆ. ನನ್ನ ಅನುಭವದಲ್ಲಿ, ಜ್ಯೋತಿಷ್ಯ ಹಾಗೂ ಸಾಮಾಜಿಕ ಅನುಭವದಲ್ಲಿ ಅವರ ಕರ್ಮಕ್ಕೆ ಬಿಟ್ಬಿಟ್ರೆ ಬದಲಾಗ್ಬಿಡುತ್ತೆ. ಇದು ಒಬ್ಬರು ಗುರು ಅಥವಾ ಹಿರಿಯರು ಕೊಡ್ತಕ್ಕಂಥ ಸಜೆಷನ್ ಆಗಿರಬೇಕು. ಯಾವ ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ತಾರೆ? ಎಲ್ಲರೂ ಮಜಾ ತಗೋತಾರೆ. ಕಂಪ್ಲೇಂಟ್ ಕೊಟ್ಟಾಗ ಮನುಷ್ಯ, ಅದು ನಾನು ಪೊಲೀಸ್ ಅಂತ ಹೇಳಲ್ಲ, ಅಥವಾ ಲಾ ಅಂತ ಹೇಳಲ್ಲ, ಅಥವಾ ಸಂಬಂಧಿಕರು ಅಂತ ಹೇಳಲ್ಲ, ಮಜಾ ತಗೊಳ್ತಾರೆ. ಇದನ್ನು ಜ್ಯೋತಿಷ್ಯ ಬಿಟ್ಟು ಮಾತಾಡ್ತಾರೆ. ಕಂಪ್ಲೇಂಟ್ ಕೊಡೋದ್ರಿಂದ ಇಲ್ಲಿ ನಾವು ಜ್ಯೋತಿಷ್ಯದಲ್ಲಿ ಏನು ಜಾತಕದಲ್ಲಿ ಆಗಿನ ಕಾಲದಲ್ಲಿ ಬರೆದಿರ್ತಕ್ಕಂಥದ್ದು ಅನೈತಿಕ ಸಂಬಂಧ ಇದ್ದಾಗ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮಗೆ ಬದುಕು ಚೇಂಜ್ ಆಗಿಬಿಡುತ್ತೆ ಅನ್ನೋದು ಇದು. ಭಯ ಯಾರ ಮೇಲಿರುತ್ತೆ ಅವ್ರಿಗೆ? ಒಂದು ಅರ್ಥ ಮಾಡ್ಕೊಳ್ಳಿ, ಭಯ ಹೆಂಡತಿ ಮೇಲೆ ಇರಬೇಕು, ತಿಳ್ಕೊಳ್ಳಿ ಫಸ್ಟು. ಸೊ ಅವ್ರು ದುಡಿತಾ ಇದ್ದಾರೆ, ಇವರು ತೊಗೊಳ್ತಾ ಇದ್ದಾರೆ ಅವ್ರ ಹತ್ರದಿಂದ ಸಂಬಳ, ಅಥವಾ ಇವರು ದುಡಿತಾ ಇಲ್ಲ ಅಂತ ಸಿನಾರಿಯೋ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಇವರು ದುಡಿತಾ ಇದ್ದಾರೆ ಅಂತಂದಾಗ ಅವ್ರ ಬಗ್ಗೆ ಕಾಳಜಿನೂ ಬೇಕಾಗಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಪಂಚಾಯಿತಿ ಮಾಡಿ ಕರೆಸಿ ಕೂರಿಸಿ ಮನೆಯವ್ರನ್ನೆಲ್ಲ ಅಥವಾ ಬೇರೆ ಹಿರಿಯರನ್ನೆಲ್ಲ ಮಾಡಿದಷ್ಟು ಅದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಇಲ್ಲಿ ಲಾಸ್ ಆಫ್ ಲವ್, ಇವಾಗ ಏನು ಪ್ರಶ್ನೆ ಕೇಳ್ತಾರೆ ಇದು ರಿಸಲ್ಟ್ ಅಂತ ಹೇಳ್ಬಿಡ್ತೀವಿ. ಮಾತುಕತೆ ಎಲ್ಲ ಏನೇನು ನಡೀತಾ ಇದೆ ಅಂತೆಲ್ಲ 4 ಅಂದಾಗ ಲಾಸ್ ಆಫ್ ಲವ್. ಈ ವ್ಯಕ್ತಿ ಯಾರ ಬಗ್ಗೆ ವ್ಯಕ್ತಿ ಕೇಳಿದರೆ ಅದು 4 ಅಂದರೆ ಲಾಸ್ ಆಫ್ ಲವ್. 5ನೇ ಮನೆ ಪ್ರೀತಿ ಇದೆಯಾ ಹೆಂಡತಿ ಮೇಲೆ, 4 ಬಂದರೆ ಇಲ್ಲ. ಮದುವೆ ಬಂತು ಅಂತಂದರೆ ಕ್ಯಾನ್ಸಲ್, ಅದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಅಂತ ಹೇಳಿದೆ ನಾನು. 4 ಬಂದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂದರೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ವಾ? ಈ ಕಡೆ ಮದುವೆಗೆ ತಗೊಂಡ್ರೆ ಅದನ್ನೇ ಇಷ್ಟ ಇಲ್ಲ ಅಂತ ಅರ್ಥ. ಎಲ್ಲದೂ ಒಂದೇ. ಜ್ಯೋತಿಷ್ಯ ಹೇಳೋ ಪರಿಯಲ್ಲಿ ತಪ್ಪಾಗಿರ್ಬೋದು, ರಿಸಲ್ಟ್ ಮಾತ್ರ ಕರೆಕ್ಟಾಗಿ ಬರುತ್ತೆ. ಯಾವಾಗ ಅವರಿಂದ ನಮಗೆ ಮನೆ ನಡೀತಾ ಇದೆ, ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ ಇಗ್ನೋರ್ ಮಾಡೋದು ಒಳ್ಳೆಯದು. ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಏನಂತೆ, ವಯಸ್ಸಾದ ಮೇಲೆ ಮದುವೆ ಆದರೆ ಏನಂತೆ. ನಮ್ಮ ದಶಾಭುಕ್ತಿಗಳಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ, ಅದು ಅನುಭವಿಸ್ಬೇಕು. ಅದನ್ನು ಫೈಟ್ ಮಾಡೋಕ್ಕೆ ಹೋದರೆ ಕರ್ಮ ಅನ್ನೋದು ತಪ್ಪಾಗತ್ತಲ್ವ. ಈಗ ನಾನು ಒಬ್ಬ ವ್ಯಕ್ತಿ ಮದುವೆ ಆಗಿದ್ದಾನೆ, ಕರ್ಮ ಹೆಂಗೆ ಬರುತ್ತೆ? ಹಿಂದಿನ ಜನ್ಮದಲ್ಲಿ ಏನೋ ಒಂದು ತಪ್ಪು ಮಾಡಿದ್ದರೆ ಕರ್ಮ ಅಂತ ಹೇಳ್ತೀವಿ, ಅದು ಶಾಸ್ತ್ರ. ಹಾಗಿದ್ರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಂದರೆ ಪೂರ್ವ ಜನ್ಮದ ಸುಕೃತ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಅದನ್ನು ನಮ್ಮ ಹಿಂದೂ ಸಮಾಜ, ಹಿಂದೂ ಧರ್ಮ ಒಪ್ಕೊಂಡಿದೆ. ಸಮಸ್ಯೆ ಬಂದಾಗ ಸ್ವಲ್ಪ ಏನಕ್ಕೆ ಈ ಥರ ಕಷ್ಟ ಬಂತು? 2 ಥರ ಕಷ್ಟ ಬರುತ್ತೆ. ಒಂದು ದೈಹಿಕ ಕಷ್ಟ, ಒಂದು ಮಾನಸಿಕ ಕಷ್ಟ. ಈ ದೈಹಿಕ ಕಷ್ಟ ಅನಾರೋಗ್ಯವನ್ನು ಕೊಡುತ್ತೆ, ಮಾನಸಿಕ ಕಷ್ಟ ಈ ಪ್ರೀತಿ ಪ್ರೇಮ, ಈ ಒಂದು ಸಮಸ್ಯೆ, ಹಾಗೆ ಹಣಕಾಸು ವಿಚಾರದಲ್ಲೂ ಕೂಡ ಮಾನಸಿಕವಾಗಿ ಬರುತ್ತೆ. ಒಟ್ಟಿನಲ್ಲಿ ಸಮಸ್ಯೆ ಅನ್ನೋದು ಮೂಲ ಯಾವುದೇ ಆಗಿರ್ಬೋದು, ಆದರೆ ಎಫೆಕ್ಟ್ ಒಂದೇ. ಮೂಲ ಯಾವುದಾರು ಆಗಿರ್ಬೋದು. ಸೊ ಇಲ್ಲಿ ಇಂಥ ಕೇಸಲ್ಲಿ ಇಗ್ನೋರ್ ಮಾಡೋದು ಭಾಳ ಒಳ್ಳೆಯದು. ನಮ್ಮ ಟೈಮ್ ಸರಿ ಇಲ್ಲ ಅಂತ ನಾವೇ ಅಂದ್ಕೊಂಡು ಸುಮ್ಮನಾಗೋದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಮ್ಮ ಟೈಮ್ ಸರಿ, ಯಾರೋ ಬೈತಾ ಇರ್ತಾರೆ ಬಂದು ನಮಗೆ, ನಮ್ಮ ಟೈಮ್ ಸರಿಯಿಲ್ಲ, ಸುಮ್ಮನೆ ಇರೋಣ. ಜಗಳ ಮಾಡಿ ಬೀದಿ ರಂಪ ಹಾದಿ ರಂಪ ಮಾಡಿಕೊಂಡು ಮಾಡೋ ಬದಲು
ಜ್ಯೋತಿಷ್ಯನ ಮತ್ತು ಕರ್ಮಫಲವನ್ನು ನಂಬಿದ್ರೆ ಸುಮ್ಮನಿದ್ಬಿಟ್ರೆ ಕಾಲಕ್ರಮೇಣ ಚೇಂಜ್ ಆಗಿಬಿಡುತ್ತೆ. ಒಂದು ಮಾತು ಹೇಳ್ತೀನಿ, ಈ ಪ್ರೀತಿ ಮಾಡೋರು ಫಸ್ಟ್ ಮದುವೆ ಆಗಿರ್ತಾರಲ್ಲ, ಮದುವೆ ಆದಾಗ ಆ ಭಾವನೆಗಳೇನಿರುತ್ತೆ, ಆ ಭಾವನೆಗಳು ಸ್ವಲ್ಪ ವರ್ಷಗಳಾದಮೇಲೆ ಕಟ್ಟಾಗಿ ಇನ್ನೊಬ್ಬರ ಮೇಲೆ ಆ ಭಾವನೆ ಬಂದಿದೆ ಅಂತಂದರೆ ಆ ಎರಡನೇ ಭಾವನೆಗಳು ಶಾಶ್ವತವಾಗಿರುತ್ತೆ ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟು. ಮೊದಲನೇ ಭಾವನೆ ಚೆನ್ನಾಗಿದ್ದು ಮೋಸ ಮಾಡಿದರೆ ಎರಡನೇ ಭಾವನೆ ಬಂದಿರತಕ್ಕಂಥದ್ದು ಅಲ್ಲೂ ಮೋಸ ಮಾಡ್ತಾರೆ ಅನ್ನೋದು ಕಾಲಕ್ಕೆ ಬಿಟ್ಬಿಡ್ಬೇಕು. ಖಂಡಿತ ಅವಾಗ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಸರೋಗ್ಬಿಡುತ್ತೆ. ಇದು ನಾನು ನೋಡಿದ್ದೀನಿ, ಖಂಡಿತ ಆಗುತ್ತಿದ್ದು. ಯಾವುದೂ ಕೂಡ ಆ ಥರ ಇಲ್ಲ. ಬೇಕಾದ್ರೆ ನಾನು ಸಾಕಷ್ಟು ಟೈಮ್ ಬೇಕಷ್ಟೆ. ಅದು ಪ್ರಾಬ್ಲಮ್ ಏನು ಅಂದರೆ ಟೈಮ್ ಪ್ರಾಬ್ಲಮ್. 100% ಟೈಮ್ಗೆ ಬದಲಾಗುತ್ತೆ. ಎಂಥ ಬರೇ ಜೋಡಿ ಅಂದರೂ ಕೂಡ ಜಗಳಗಳಾಡ್ತಾರೆ 1-2 ವರ್ಷ ಆದಮೇಲೆ. ಎಂಥ ಅದ್ಭುತ ನೋಡೋಕ್ಕೆ ಆ ಹುಡುಗ ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾನೆ, ಹುಡುಗಿ ನೋಡೋಕ್ಕೆ ಒಳ್ಳೆ ಹೀರೋಯಿನ್ ಥರ ಇದ್ದಾಳೆ ಅಂತ ಮದುವೆ ಆಗಿರೋರು ಜಗಳ ಮಾಡ್ತಾ ಇರ್ತಾರೆ 6 ತಿಂಗಳಿಗೆ. ಸೊ ಈ ಅಟ್ರ್ಯಾಕ್ಷನ್ ಮೇಲೆ ಹೋಗಿರೋದು ಶಾಶ್ವತವಾಗಿ ಉಳಿಯಲ್ಲ. ಅದಕ್ಕೆ ಜಾತಕದಲ್ಲಿ ಮತ್ತು ಶಾಸ್ತ್ರದಲ್ಲಿ ಹೇಳ್ತಾರೆ, ಹಳೆ ಗಂಡನ ಪಾದುವೆ ಗತಿ ಅಂತ ಹೇಳ್ತಾರಲ್ಲ, ಅದು ಗಂಡನಿಗೂ ಅಪ್ಲೈ ಆಗುತ್ತೆ. ಹಳೆ ಹೆಂಡತಿ ಪಾದುವೆ ಗತಿ ಅಂತ ಬಂದೇ ಬರುತ್ತೆ. ಅದಕ್ಕೆ ಕೆಲವು ತಂತ್ರಗಳು ಮಾಡ್ಕೋಬೇಕು. ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಇವತ್ತಿನ ಕಾಲದಲ್ಲಿ ಇದು ಕಾಮನ್ ಆಗ್ತಾ ಇದೆ. ನೀವು ಸ್ಟ್ಯಾಟಿಸ್ಟಿಕ್ಸ್ನ ನೀವು ಅರ್ಥ ಮಾಡ್ಕೋಬೇಕು. 7ನೇ ಮನೆ ಲೀಗಲ್ ವೈಫ್ನ ತೋರಿಸುತ್ತೆ, ಲೆಜಿಟಿಮೇಟ್ ವೈಫ್ನ ತೋರಿಸುತ್ತೆ. 7ನೇ ಮನೆ ಲೀಗಲ್ ಹಸ್ಬೆಂಡ್ನ ತೋರಿಸುತ್ತೆ. ಇನ್ನು ಕೆಲವು ಮನೆಗಳು ಆಪ್ರೇಟ್ ಆದಾಗ ಅಟ್ರ್ಯಾಕ್ಷನ್ ಬರ್ತಕ್ಕಂಥದ್ದು ಅದು ಸಹಜ. ಭಾರತದಲ್ಲಿ ಸ್ವಲ್ಪ ಕಲ್ಚರಲ್ ಪ್ರದೇಶ ಆಗಿರೋದ್ರಿಂದ ನಮ್ಮಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತಿ ಎರಡೂ ಇರತಕ್ಕಂಥದ್ದು. ಎರಡೂ ಇರೋ ಪ್ರದೇಶದಲ್ಲಿ ಸ್ವಲ್ಪ ಕಟ್ಟುಪಾಡುಗಳು, ನಿಷ್ಠೆ, ನಿಯಮಗಳು ಹೆಚ್ಚಾಗಿರೋದ್ರಿಂದ ಇದಕ್ಕೆಲ್ಲ ಆಸ್ಪದ ಇಲ್ಲ. ಸೊ ಆ ಕಾರಣದಿಂದ ಈ ನೆಲದಲ್ಲಿ ಸ್ವಲ್ಪ ಭಾವನೆಗಳಿಗೆ ಹೆಚ್ಚು ಬೆಲೆ. ಆ ಭಾವನೆಗಳಿಗೆ ಬೆಲೆ ಕೊಟ್ಕೊಂಡು ನಾವು ಮುನ್ನಡಿಬೇಕು ಅಂತ ಹೇಳ್ತಕ್ಕಂಥದ್ದು ಈ ಸಮಾಜದ ಉದ್ದೇಶ. ಅದೇ ನೀವು ಬೇರೆ ಸಮಾಜಕ್ಕೆ ಹೋದರೆ ಅಲ್ಲಿ ಯಾರು ಕೇರ್ ಮಾಡಲ್ಲ, ನೀನು ಯಾರ ಜೊತೆ ಎಲ್ಲಿ ಹೋಗ್ತೀಯ, ಏನು ಮಾಡ್ತೀಯ, ಯಾವತ್ತು ಬರ್ತೀಯ, ಏನೂ ಇಲ್ಲ. ಈ ಸಮಾಜ ಸ್ವಲ್ಪ ಭಾವನೆಗಳಿಗೆ ಬೆಲೆ ಕೊಟ್ಟು ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಭಾರತ ಆಗಿರ್ತಕ್ಕಂಥದ್ದು. ಬೇರೆ ದೇಶಗಳಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಏನಿಲ್ಲ, ಅಲ್ಲಿ ಮನಿ ಓರಿಯೆಂಟೆಡ್. ಇಲ್ಲಿ ಮನಿ ಓರಿಯೆಂಟೆಡ್ ಇದೆ, ಆದರೆ ಅದರೊಳಗಡೆ ಫ್ಯಾಮಿಲಿ ಓರಿಯೆಂಟೆಡ್ ತೊಗೊಂಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಕೆಲವು ಮಂತ್ರಗಳನ್ನು ಪಠನೆ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಆಗ್ತಕ್ಕಂಥದ್ದು ಇಲ್ಲಿ ವರ್ಕ್ ಆಗುತ್ತೆ. ತುಂಬ ಜನ ಯಂಗ್ಸ್ಟರ್ಸ್ಗೆ ನಾನು ಹೇಳ್ತಾನೇ ಇದ್ದೀನಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಮಂತ್ರಗಳೇ ಮ್ಯಾನಿಫೆಸ್ಟೇಷನ್. ಅದರಲ್ಲಿ ಅನೇಕ ಮಂತ್ರಗಳನ್ನ ಬರೆದಿದ್ದಾರೆ. ಸೊ ಈ ರೀತಿ ವಶೀಕರಣ ಮಂತ್ರ ಅಂತ ಇದಕ್ಕೆ ಬರ್ತಾಯಿದ್ದೀನಿ. ಈಗ ಯಾಕೆ ಬೇಕು? ತುಂಬ ಜನ ಜ್ಯೋತಿಷ್ಯದಲ್ಲಿ ತಪ್ಪು ಅಂದರೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ತೊಗೊಂಡ್ಬಿಟ್ಟಿದ್ದಾರೆ. ವಶೀಕರಣ ಅಂದಿದ ತಕ್ಷಣ ಏನೋ ಯಾರನ್ನೋ ವಶೀಕರಣ ಮಾಡ್ಕೊಂಬಿಟ್ಟವ್ರು, ನನ್ನ ಮಗಳನ್ನ ವಶೀಕರಣ ಮಾಡ್ಕೊಂಬಿಟ್ಟವ್ರು, ನಮ್ಮ ಸೊಸೆನ ವಶೀಕರಣ ಮಾಡ್ಕೊಂಡಿರೋ ನಮ್ಮ ಅತ್ತೆನ. ಇವೆಲ್ಲ ಸುಳ್ಳು. ವಶೀಕರಣ ಅಂತಕ್ಕಂಥದ್ದು ಆಗೋದು ತಂದೆ, ತಾಯಿ, ಮಗ, ಮಗಳು, ಗಂಡ, ಹೆಂಡತಿ, ಇಷ್ಟು ಬಿಟ್ಟರೆ ಯಾವುದೂ ವಶೀಕರಣಕ್ಕೆ ಬರೋಲ್ಲ. ಹಾಗಿದ್ರೆ ವಶೀಕರಣ ನಿಜ ಆಗಿದ್ದರೆ ಎಷ್ಟೋ ಜನ ಯಾಕೆ ಮದುವೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೋಬೇಕು? ಅದು ಯಾರೋ ವಶೀಕರಣ ಸ್ಪೆಷಲಿಸ್ಟಲ್ಲಿ ಹೋಗ್ಬಿಟ್ಟು ಈ ಫೋಟೋ ನನಗೆ ಮದುವೆ ಆಗಿಲ್ಲ ಸ್ವಾಮಿ, ಯಾರೂ ಹೆಣ್ಣು ಕೊಡ್ತಾ ಇಲ್ಲ, ನನಗೆ ಈ ಫೋಟೋ ಕೊಡ್ತೀನಿ, ವಶೀಕರಣ ಮಾಡಿಬಿಡಿ, ನನಗೆ ಮದುವೆ ಯೋಗ ಇಲ್ವಲ್ಲ, ವಶೀಕರಣದಿಂದ ಮದುವೆ ಆಗಿಬಿಡ್ತೀನಿ, ಹಂಗಾಗಿದೆಯಾ? ಗುಬಾಲ್ಡ್ಗಳೆಲ್ಲ ವಶೀಕರಣ ಮಾಡೋ ಸ್ಪೆಷಲಿಸ್ಟ್ಗಳೆಲ್ಲ ಸುಳ್ಳು ಹೇಳ್ತಾರೆ. ವಶೀಕರಣ ಅನ್ನೋ ಸಬ್ಜೆಕ್ಟೇ ಇಲ್ಲ.
ವಶೀಕರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ವಶೀಕರಣ ಆಗಬೇಕು ಅಂದ್ರೂ ಕೂಡ ಸಂಬಂಧದಲ್ಲಿ ರಕ್ತ ಸಂಬಂಧ ಇರಬೇಕು ಅಥವಾ ವಿವಾಹದಲ್ಲಿ ಆಗಿರಬೇಕು. ವಿವಾಹ ಆಗಿ ಅಲ್ಲಿ ಅವರ ಮಧ್ಯೆ ಸಂಪರ್ಕ ಇದ್ದಾದ ಮೇಲೆ ಎಕ್ಸ್ಚೇಂಜ್ ಆಫ್ DNA ಅಂತ ಕರಿತೀವಿ. ಅದಾದಮೇಲೆ ಅಲ್ಲಿ ಏನಾದ್ರು ಮನಸ್ತಾಪಗಳು ಬಂದಾಗ ಆವಾಗ ವಶೀಕರಣ ಆಗುತ್ತೆ. ಇಲ್ಲಿ ಯಾರೋ ಎದುರುಗಡೆ ಇರೋರು ಯಾರೋ ಹೋಗ್ತಾ ಇರ್ತಾರೆ, ಅವ್ರ ಫೋಟೋ ಇರುತ್ತೆ, ಆ ಫೋಟೋ ನೋಡಿಕೊಂಡು ಹಾಕೋ ಇವ್ರಿಗೆ ಬರ್ಬಿಡ್ಲಿ ಈ ಕಡೆ ಅಂತ ಹೇಳ್ಬಿಟ್ರೆ ಅದೆಲ್ಲ ಹುಚ್ಚುತನ. ಅದು ದುಡ್ಡು ಮಾಡೋ ಟೆಕ್ನಿಕ್. ಅದು ತುಂಬ ಇಂಟರ್ನೆಟ್ಟಲ್ಲಿ ಸಿಗ್ತದೆ ನಿಮಗೆ. ಈ ಮನಸ್ಸು ನೊಂದಿರೋರಿಗೆ ಎಲ್ಲಿ ಮತ್ತೆ ಮೋಸ ಹೋಗ್ತಾರೆ? ಈ 5ನೇ ಮನೆ ನಡೀತಾ ಇರುತ್ತೆ ಜ್ಯೋತಿಷದಲ್ಲಿ. ಸಡನ್ನಾಗಿ 4ನೇ ಮನೆ ಬಂದ್ಬಿಡುತ್ತೆ ಅವ್ರ ದಶಾದಲ್ಲಿ. 4ನೇ ಮನೆ ಅಂದಾಗೇನು, ಯಾರನ್ನ ಇಷ್ಟಪಡ್ತಾ ಇರ್ತೀವೋ ಅವ್ರಿಗೆ ಕಟ್ಟಾಗ್ಬಿಡುತ್ತೆ. ಸೊ ಆವಾಗ ಇವನ್ನ ವಶೀಕರಣ ಮಾಡ್ಕೋಬೇಕು ಅಂತಂದರೆ ಅದೆಲ್ಲ ಅಷ್ಟು ಈಸಿ ಆಗಲ್ಲ. ಸಂಬಂಧ ಉಂಟಾಗಿರಬೇಕು. ಸಂಬಂಧ ಉಂಟಾದ ಮೇಲೆ ಟ್ರೈ ಮಾಡ್ಬೋದು ಅಷ್ಟೇ. ಸಂಬಂಧ ಇಲ್ಲ ಅಂದರೆ ಕಷ್ಟ ಒಂದು. ಆಮೇಲೆ ಯಾರೋ ಒಬ್ಬರು ನನಗೆ ಅವ್ರ ಮೇಲೆ ಇಷ್ಟ, ನೀವು ವಶೀಕರಣ ಮಾಡಿಕೊಡಿ ಅಂತಂದರೆ ಇಂಥ ಸಬ್ಜೆಕ್ಟು ರಾಜತಾಂತ್ರಿಕದಲ್ಲಿ ತೊಗೊಂಬಿಡೋರು. ಯಾಕೆ ದುಡ್ಡು ಕೊಟ್ಟು MLAಗಳನ್ನ ತಗೋಬೇಕು ಅಲ್ವಾ? ಕೋಟ್ಯಾಂತರ ರೂಪಾಯಿ ಅವ್ನು ಫೋಟೋ ಕೊಟ್ಬಿಟ್ಟು ನೋಡಪ್ಪ ಈ ಪಾರ್ಟಿಗೆ ಇವ್ನು ಬರಬೇಕು, ಸ್ವಲ್ಪ ವಶೀಕರಣ ಮಾಡಿಕೊಟ್ಟೆ ಅಂತ ನನಗೇ ಭ್ರಾಂತಿಯಾಗಿ ತಲೆ ತಿರುಗಿ ಈ ಕಡೆ ಪಾರ್ಟಿಗೆ ಸೇರ್ಕೊಂಡ್ಬಿಡ್ಬೇಕು. ಇದೆಲ್ಲ ಜ್ಯೋತಿಷ್ಯದಲ್ಲಿ ಹುಚ್ಚುತನ ಅಂತ ಕರಿತೀವಿ. ಯಾವ ಲೆವೆಲ್ಗೆ ಇವತ್ತು ಜ್ಯೋತಿಷ್ಯ ಇಷ್ಟಪಡಲ್ಲ ಅಂದರೆ ಇಂಥದ್ದೆಲ್ಲ ಜ್ಯೋತಿಷ್ಯದೊಳಗೆ ಸೇರಿ ಇಷ್ಟ ಆಗಿರೋದು. ಇಷ್ಟು ಮಟ್ಟಿಗೆ ಸಮಸ್ಯೆ ಆಗಿರೋದು ಇದೆಲ್ಲ ಸೇರಿದೆ. ವಶೀಕರಣ ಇವೆಲ್ಲ ಜ್ಯೋತಿಷ್ಯ ಅಂದಿದ ತಕ್ಷಣ ವಶೀಕರಣನ ಅಂತಾರೆ. ಅಯ್ಯೋ ಕರ್ಮ, ಯಾರಿಗೆ ಹೇಳೋದು ಏನು ಬಿಡೋದು? ಜನ ಮರಳೋ ಜಾತ್ರೆ ಮರಳೋ, ಹುಚ್ಚರಾಗ್ಬಿಟ್ಟಿದ್ದೀರಿ ನೀವೆಲ್ಲ, ಹುಚ್ಚರಾಗ್ಬಿಟ್ಟಿದ್ದೀರ. ಜ್ಯೋತಿಷ್ಯ ಅಂದಿದ ತಕ್ಷಣ ವಶೀಕರಣ, ಜ್ಯೋತಿಷ್ಯ ಅಂದಿದ ತಕ್ಷಣ ಮಾಟ ಮಂತ್ರ, ಇವೆಲ್ಲವೂ ಕೂಡ ದಯಮಾಡಿ ತಿಳ್ಕೊಳ್ಳಿ. ಇಟ್ ಈಸ್ ನಾಟ್ ಅಟ್ ಆಲ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಒಂದು ವಿಜ್ಞಾನ. ಗುಡ್ ಟೈಮ್ ಬ್ಯಾಡ್ ಟೈಮ್ ಇಷ್ಟೇ ಬರುತ್ತೆ ಹೊರತು ಈ ವಶೀಕರಣ ಅದು ಇದು ಅಂತಕ್ಕಂಥದ್ದು ನಿಮಗೆಲ್ಲ ತಲೆಕೆಟ್ಟಿರುತ್ತಷ್ಟೇ. ತಲೆಕೆಟ್ಟು ಏನು ಮಾಡ್ತೀರಾ? ದುಡ್ಡು ಕಳ್ಕೊತೀರಾ. ಜ್ಯೋತಿಷ್ಯ ಕಲಿತವ್ರಿಗೆಲ್ಲ ಇವೆಲ್ಲ ಕಾನ್ಫಿಡೆನ್ಸ್ ಆಗಿ ಹೋಗುತ್ತೆ. ಅದಕ್ಕೆ ನಾನು ಜ್ಯೋತಿಷ್ಯವನ್ನು ಕಲಿಕೆಯನ್ನು ಮುಖಾಂತರ ಬಂದಿರೋದು. ಭಾರತದಲ್ಲ, ಕರ್ನಾಟಕದಲ್ಲಿ ಮೊದಲು ಎಲ್ಲರೂ ಮೆಚ್ಚಬೇಕಾಗಿರೋದು ಒಂದು ಅಂತಂದರೆ, ಒಬ್ಬರು ಹೇಳ್ಕೊಡ್ತಾ ಇದ್ದಾರೆ ಜ್ಯೋತಿಷ್ಯ. ಹೇಳ್ಕೊಡ್ಬೇಕು ಆದರೆ ಎಷ್ಟು ಧೈರ್ಯ ಇರಬೇಕು. ಚಾಲೆಂಜ್ ಮಾಡ್ತೀನಿ ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ ಯಾವನೋ ಹೇಳ್ತಾನೆ. ಎಲ್ಲೆಲ್ಲೋ ಬಡ್ಕತ್ತಾರೆ ಅಲ್ಲಿ ಭಾಷಣದಲ್ಲೆಲ್ಲ ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ. ಆ ಸುಳ್ಳು ಅನ್ನೋರು ಯಾರೋ ನಮ್ಮ ಹತ್ರ ಬಂದು ಕಲ್ತ್ಕೊಳ್ಳಿ. ಕಲ್ತ್ಕೊಂಡಾದ್ಮೇಲೆ ಹೇಳಿ, ನಾನು ಪಂಡಿತ್ ದಿನೇಶ್ ಗುರೂಜಿ ಹತ್ರ ಕಲಿತೆ ಜ್ಯೋತಿಷ್ಯ, ಕಲ್ತಾದ್ಮೇಲೆ ನಾನು ಬೇಕಾದ್ರೆ ಓಪನಾಗಿ ಹೇಳ್ತೀನಿ ಜ್ಯೋತಿಷ್ಯ ಸುಳ್ಳು ಅಂತ. ಅದನ್ನು ಮಾಡಿ, ನಿಮಗೆ ತಾಕತ್ತಿದ್ರೆ ಅದನ್ನು ಮಾಡಿ. ಸುಮ್ಮನೆ ಗೊತ್ತಿಲ್ಲದೆ ಯಾವನೋ ಈ ಜ್ಯೋತಿಷ್ಯ ಶಾಸ್ತ್ರನ ತಗೊಂಡು ಕೆಟ್ಟ ಪ್ರಚಾರ ಮಾಡ್ತಾ ಇರ್ಬೋದು ಅಷ್ಟೇ. ಜ್ಯೋತಿಷ್ಯ ಶಾಸ್ತ್ರದಿಂದ ಎಲ್ಲೋ ಹಣವನ್ನು ಮಾಡ್ತಾ ಇರ್ಬೋದು. ಜ್ಯೋತಿಷ್ಯ ಶಾಸ್ತ್ರದಿಂದ ಜನಗಳನ್ನ ಮಂಕುಬೂದಿ ಎರಚ್ತಾ ಇರ್ಬೋದು, ಅದು ಒಪ್ಕೊಳ್ತೀನಿ. ಆದರೆ ನೀವು ಜ್ಯೋತಿಷ್ಯ ನಂಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜ್ಯೋತಿಷಿಗಳನ್ನು, ಅಸ್ಟ್ರಾಲಜರ್ಸ್, ವಿಭೂತಿ ನಾಮ ಆಡಂಬರ ಹಾಕೊಂಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ ಮುಳುಗೋಗುತ್ತೆ ಪ್ರಪಂಚ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳೋರೆಲ್ಲ ನೀವು ಕಾಲಿಗೆ ಬಿದ್ದು ನಂಬ್ತಿರಲ್ಲ, ಅವರಿಂದ ಏನೂ ಆಗಲ್ಲ. ನಾಯಿ ಬೊಗಳೋದನ್ನು ನಿಲ್ಸೋಕ್ಕಾಗಲ್ಲ ರೀ. ಡ್ರೆಸ್ಗಳು ಹಾಕ್ಕೊಂಡು ಹೋಗ್ಬಿಡ್ತಾರೆ ಹಿಂಗೆಲ್ಲ ಗುರುಗಳು ಅಂತ. ಆ ಶಕ್ತಿ ಇದ್ದರೆ ಅವ್ರ ಹತ್ರ ನಾಯಿಗಳು ಸೈಲೆಂಟ್ ಆಗಿಬಿಡ್ಬೇಕು. ಯಾರೋ ದೊಡ್ಡ ಮಹಾತ್ಮ ಬರ್ತಾ ಇದೆ ಅಂತ, ಅದು ಬರೋಲ್ಲ. ಅವೆಲ್ಲ ನಾಯಿಗಳು ಬೊಗಳ್ತವೆ ಯಾವನೇನು ಅಂತ. ಹಂಗಲ್ಲ. ಅಸ್ಟ್ರಾಲಜಿನ ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ. ಇದಲ್ಲ ಜ್ಯೋತಿಷ್ಯ ಇದ್ದ ತಕ್ಷಣ ಅವನೇನೋ ಗುರುಗಳಾಗ್ಬಿಟ್ಟಾನೆ, ಅವನಿಗೇನೋ ಅದಾಗುತ್ತೆ, ಅವನಿಗೆ ಶಕ್ತಿ ಇದೆ. ಯಾರ ಹತ್ರ ಏನೂ ಶಕ್ತಿ ಇಲ್ಲ. ಮಣ್ಣು 100 ಅಲ್ಲ 1000% ಶಕ್ತಿ ಇಲ್ಲ. ನನಗೆ ಬಂದದ್ದು ಭಾಳಷ್ಟು ಜನ ಕಾಲು ಯಾಕೆ ಮುಗಿತಾರೆ ಅಂದರೆ, ನಿನ್ನ ಜೀವನ ಇದನ್ನು ಅಂತ ತೋರಿಸ್ಕೊಟ್ಟಿದ್ದಕ್ಕೋಸ್ಕರ ಕಾಲಿಗೆ ಬೀಳ್ತಾ ಇದ್ರೆ ಹೊರತು, ನನಗೆ ಕಾಲಿಗೆ ಬೀಳಬೇಕು ಅಂದರೆ ನನಗೆ ಹತ್ರ ಏನೋ ಶಕ್ತಿ ಇದೆ ಅಂತ ನನಗೇನು ಕಾಲಿಗೆ ಬೀಳಲ್ಲ. ಅದು ಯಾರಿಗೂ ಇಲ್ಲ. ನೀವೆಲ್ಲ ಗುರುಗಳ ಹತ್ರ ಹೋಗಿ ಕಾಲಿಗೆ ಬೀಳ್ತೀವಿ, ಯಾವ ಶಕ್ತಿನೂ ಇಲ್ಲ. ಯಾರು ಕಾಲಿಗೆ ನಿಜವಾಗ್ಲೂ ಬೀಳಬೇಕು ಅಂತಂದರೆ ಸರ್ವಪರಿ ತ್ಯಾಗಿ ಅವ್ರಿಗೆ ನಿಜವಾಗ್ಲೂ ಹೋಗಿ ಬೀಳಿ. ಮಾಡಿದವ್ರಿಗೆಲ್ಲ ಹೋಗಿ ಬೀಳ್ತೀರ. ಪಾಪ ನೀವು ಹೋಗ್ಬಿಟ್ಟು ಚಾಪೆ ಮೇಲೆ ಮಲಗ್ತೀರಾ, ಅವ್ನು ಹೋಗ್ಬಿಟ್ಟು ಹಾಸಿಗೆ ಮೇಲೆ ಹೋಗಿ ಅವ್ನು ಕಾಲಿಗೆ ಬೀಳ್ತೀರಾ. ನಿಮಗೆಲ್ಲ ಬುದ್ಧಿ ಇಲ್ಲ. ದಯವಿಟ್ಟು ತಲೆ ಹಿಡ್ಕೊ. ಅವ್ನು ಎ ಸಿಲಿ ಮಲಗಿರ್ತಾನೆ, ಆ್ಯಪಲ್ ತಿಂತಾ ಇರ್ತಾನೆ, ಅಲ್ತಾರೆ. ನೀವು ಹೋಗ್ಬಿಟ್ಟು ತಂಗ್ಳನ್ನ ತಿಂತಾ ಇರ್ತೀರ. ಅವ್ನು ಕಾಲು ಮುಟ್ಟು ಬಂದ ತಕ್ಷಣ ಬಂದ್ಬಿಡ್ತದ. ಅವನು ತ್ಯಾಗಿಯಾಗಿರಬೇಕು, ಆವಾಗ ನಿಮಗೆ ಆಶೀರ್ವಾದ ಬರುತ್ತೆ. ಎಲ್ಲ ಇದ್ದು ತ್ಯಾಗಿಯಾಗಿರ್ತಾನಲ್ಲ
ಅವನೇ ಯೋಗಿ. ಯೋಗಿಗಳ ಕಾಲು ಮುಗಿರಿ. ಮಠದಲ್ಲಿರೋರು, ಎ ಸಿಲಿರೋರು, ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಗುರುಗಳು, ಒಬ್ಬೊಬ್ಬೊಬ್ಬ ಸಮುದಾಯ, ನಮ್ಮ ಸಮುದಾಯದ ಗುರುಗಳು, ಅವನು ನಿಮ್ಮ ದುಡ್ಡಲ್ಲೇ ಬೆಳೆದಿರ್ತಾನೆ, ಡ್ರೆಸ್ ಹಾಕೊಂಡಿರ್ತಾನೆ, ಒಂದು ಮಾತಾಡೋ ಚಾಣಕ್ಯತನ ತಂದಿರ್ತಾರೆ ಅಷ್ಟೇ. ತಿಳ್ಕೊಳ್ಳಿ ಎಲ್ಲರೂ, ಮಾತಾಡೋರೆಲ್ಲ ಮನಸ್ಸು ಶುದ್ಧವಾಗಿರುತ್ತೆ ಅನ್ನೋದು ಅಂದ್ಕೋಬೇಡಿ. ಎಲ್ಲರೂ ಮಾತಾಡ್ತಾರೆ. ಮಾತು ಮನೆಯೇ ಕೆಡಿಸ್ಬಿಟ್ಟಿದೆ, ಮನಸ್ಸುಗಳನ್ನೂ ಕೆಡಿಸ್ಬಿಟ್ಟಿದೆ, ಸಮಾಜನ ಕೆಡಿಸಲ್ವೇ? ಮಾತು ಮೇಲೆ ಹೋಗ್ಬೇಡಿ. ಯಾವ ಗುರುಗಳು ಏನೋ ಹೇಳ್ಬಿಟ್ರು ಹಂಗೆ ಹಂಗೆ ಅಂತ. ಮಾತುಗಳಲ್ಲಿ ಬರ್ಬೋದು, ಮನಸ್ಸಲ್ಲಿರ್ತಕ್ಕಂಥದ್ದು ಯಾರೂ ಹೇಳೋಕ್ಕಾಗಲ್ಲ. ಸೊ ಅಷ್ಟು ತಿಳ್ಕೊಳ್ಳಿ. ಎಲ್ಲಿಂದ ಬಂತೋ, ಮನೆಯಿಂದ ಹಿಡಿದು ಮಠದವರೆಗೂ ಬಂದುಬಿಟ್ವಿ ಇವಾಗ ಮಾತಾಡ್ಕೊಂಡಂಗೆ. ಓಕೆ, ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯದಲ್ಲಿ ಒಳ್ಳೆ ಟೈಮ್ ಕೆಟ್ಟ ಟೈಮ್ ಸಿಗುತ್ತೆ, ಗೊತ್ತಾಗುತ್ತೆ. ಆ ಪ್ರಕಾರವಾಗಿ ಹೋಗಿ. ಯಾರೂ ದೊಡ್ಡವರಿಲ್ಲ, ಯಾರೂ ಇಲ್ಲ. ಒಬ್ಬ ಪಾಠವನ್ನು ಹೇಳ್ಕೊಟ್ಟವ್ರು ಮಾತ್ರವೇ ಗುರು. ಇನ್ನು ಮಠಾಧೀಶ್ವರರು ಡ್ರೆಸ್ ಹಾಕ್ಕೊಂಡಿರೋರಲ್ಲ, ಅವರು ವೇಸ್ಟು. ಸುಮ್ಮನೆ ನಮ್ಮ ಹಿಂದೂ ಧರ್ಮನೂ ಕಾಪಾಡ್ತಾ ಇಲ್ಲ ಅವರು, ಸಮುದಾಯಗಳನ್ನ ಕಾಪಾಡ್ತಾ ಇದ್ದಾರೆ. ಹಿಂದೂ ಧರ್ಮ ಕಾಪಾಡ್ರು ಅಂದರೆ ಇಲ್ಲ, ನನ್ನ ಸಮುದಾಯನ ಕಾಪಾಡ್ತೀನಿ. ಸಮುದಾಯನ ಕಾಪಾಡಿದ್ರೆ ಹಿಂದೂ ಧರ್ಮ ಎಲ್ಲಿ ಉಳಿಯುತ್ತೆ? ಹಿಂದೂ ಧರ್ಮ ಹೋದರೆ ಸಮುದಾಯನೂ ಹೊಟ್ಟೋಗುತ್ತೆ. ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಸೊ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪುತ್ತವೆ. ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.